ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹರದಗಟ್ಟಿ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಅಡಿಯಲ್ಲಿ ಜಿಲ್ಲಾ ಪಂಚಾಯತ್, ಜಿಲ್ಲಾ ತಾಲೂಕಾ ಪಂಚಾಯತ್, ಕೃಷಿ ಇಲಾಖೆ ಲಕ್ಷ್ಮೇಶ್ವರ ಇವರ ಸಹಯೋಗದಲ್ಲಿ ಜಲಾನಯನ ಅಭಿವೃದ್ಧಿ ಯೋಜನೆ ಘಟಕ 2.0 ಕಾರ್ಯಕ್ರಮವನ್ನು ಭೂಮಿ ಪೂಜೆಯನ್ನು ನೆರವೇರಿಸಿ ಜಲಾನಯನ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಒಕ್ಕಲಿ ಮಿಷನ್, ಮೇವು ಕಟಾವು ಮಿಷನ್, ರಂಟಿ, ಕುಂಟಿಲೇಟರ್, ಸ್ಪ್ರಿಂಕ್ಲರ್ ಸೆಟ್ ಬೀಜ ವಿತರಣೆ ಮಾಡಿ ಕಾರ್ಯಕ್ರಮಕ್ಕೆ ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಾತನಾಡಿ ಜಲಾನಯನ ಅಭಿವೃದ್ಧಿ ಘಟಕದ ಗದಗ ಉಪ ಕೃಷಿ ಜಂಟಿ ನಿರ್ದೇಶಕಿ ಜಿಎಸ್ ಪೂರ್ತಿ ಅವರು ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದರು. ಇಂದು ಲಕ್ಷ್ಮೇಶ್ವರ ತಾಲೂಕಿನ ಹರದಗಟ್ಟಿ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ 2.0 ಯೋಜನೆ ಅಡಿ ತಾಲೂಕಾ ಮಟ್ಟದ ಜಲಾನಯನ ಮಹೋತ್ಸವ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀಮತಿ ಸ್ಫೂರ್ತಿ ಜಿಎಸ್, ಉಪ ಕೃಷಿ ನಿರ್ದೇಶಕರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ಶ್ರೀಮತಿ ಪ್ರೇಮಕ್ಕ ನಾಯಕ್, ಶ್ರೀ ನಿಂಗಪ್ಪ ಬನ್ನಿ, ಶ್ರೀ ಜಾನು ಲಮಾಣಿ, ಶ್ರೀ ಠಾಕ್ರಪ್ಪ ಮಗಳಮನಿ, ಶ್ರೀ ಸೋಮಪ್ಪ ನಾಯಕ್, ಶ್ರೀ ಜೀಲಪ್ಪ ಡಾವ್, ಶ್ರೀ ಧರ್ಮಪ್ಪ ಲಮಾಣಿ, ಶ್ರೀ ಹನುಮಂತಪ್ಪ ಮಾಳ್ಗಿಮನಿ, ಶ್ರೀ ಗಂಗಾಧರ್ ಮೆಣಸಿನಕಾಯಿ, ಶ್ರೀ ಶೇಖಪ್ಪ ತಾವರಪ್ಪ ನಾಯಕ್, ಶ್ರೀ ಶಿವಾನಂದ್ ಕಾಶಪ್ಪನವರು ಎಡಿ, ಶ್ರೀಮತಿ ಲೀಲಾ ಶೇಖಪ್ಪ ತಳವ, ಶ್ರೀಮತಿ ವೀಣಾ ಈರಪ್ಪ ಅಕ್ಕಿ, ಶ್ರೀ ಫಕೀರೇಶ್ ರಗಟಿ, ಶ್ರೀ ಬಸಪ್ಪ ಗಾಣಿಗೇರ್, ಶ್ರೀ ಪರಮೇಶ್ ಗೌಡ ಪಾಟೀಲ್, ಶ್ರೀ ಸಂಜೀವ್ ದೇಸಾಯಿ ಹಾಗೂ ಊರಿನ ಗುರು ಹಿರಿಯರು, ಮುಖಂಡರು, ಮಾತೆಯರು, ಯುವಕ ಮಿತ್ರರು ಸೇರಿದಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ನಿಂಗಪ್ಪ ಮುದ್ಗಲ್, ಗದಗ ವಾಣಿ, ಲಕ್ಷ್ಮೇಶ್ವರ. ನಮಸ್ಕಾರಗಳನ್ನು ಕೋರಿ ಇವತ್ತಿನ ದಿನ ಒಂದು ಜಲಾನಯನ ಅಭಿವೃದ್ಧಿ ಘಟಕದಿಂದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ನಮ್ಮ ಹರದಗಟ್ಟಿ ಗ್ರಾಮದಲ್ಲಿ ತಾಲೂಕು ಮಟ್ಟದ ಜಲಾನಯನ ಮಹೋತ್ಸವ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಿತ ಭಾಗವಹಿಸಿದೆ. ಸುಮಾರು 2,500 ಹೆಕ್ಟೇರ್ ಅಂದ್ರೆ 6,000ಕ್ಕಿಂತ ಹೆಚ್ಚು ಜಿಲ್ಲಾ ಪಂಚಾಯಿತಿ ಗದಗ, ತಾಲೂಕು ಪಂಚಾಯಿತಿ ಲಕ್ಷ್ಮೇಶ್ವರ, ಕೃಷಿ ಇಲಾಖೆ ಲಕ್ಷ್ಮೇಶ್ವರ ಮತ್ತು ತಾಲೂಕು ಪಂಚಾಯಿತಿ ಲಕ್ಷ್ಮೇಶ್ವರ 1 ವರ್ಷದ ಹಿಂದೆ ಈ ಕ್ರಿಯಾ ಯೋಜನೆಯನ್ನ ನಾವು ಅದನ್ನ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಅದನ್ನು ಮನವಿಯನ್ನು ಮಾಡಿದ್ದೀವಿ. ಈ ಯೋಜನೆ ಶೇಖಪ್ಪ ಠಾಕ್ರಪ್ಪ ನಾಯಕ್ ಅವರೇ, ಶಿವಾನಂದ್ ಕಾಶಪ್ಪನವರವರೇ, ಪ್ರಶಾಂತ್ ಮಾಡಳ್ಳಿ ಅವರೇ, ನಮ್ಮ ಗ್ರಾಮ ಪಂಚಾಯತಿ ಹುಲ್ಲೂರಿನ ಅಧ್ಯಕ್ಷ ತಳವಾರ್ ಅವರೇ, ವೀಣಾ ವೀರಪ್ಪ ಅಕ್ಕಿ ಅವರೇ, ಫಕೀರೇಶ್ ಶೆಟ್ಟಿ ಅವರೇ, ಬಸಪ್ಪ ಗಾಣಿಗೇರ್ ಅವರೇ, ಪರಮೇಶ್ ಗೌಡ್ರ ಪಾಟೀಲ್ ಅವರೇ, ಚಂದ್ರಶೇಖರ್ ನರಸಪ್ಪನವರವರೇ ಮತ್ತು ವೇದಿಕೆ ಮೇಲೆ ಆಸೀನರಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ, ವಿಶೇಷವಾಗಿ ನಮ್ಮ 9 ಅದರ ಒಂದು ಅನುಕೂಲತೆಯನ್ನ, ಆ ಯೋಜನೆಗಳ ಬಗ್ಗೆ ತಾವೆಲ್ಲರೂ ನಿಮ್ಮ ಹೊಲದಲ್ಲಿ ಆ ಸವಕಳಿಯನ್ನು ತಡೆಗಟ್ಟುವ ಒಂದು ನಿರ್ಧಾರವನ್ನ ತಾವೆಲ್ಲ ಮಾಡಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಹೊಲದವರಿಗೂ ಬರ್ತಾರ ಅಂತೇಳಿ ಗೊಬ್ಬರ, ಒಂದು ಹಿರಿಯ ಗೊಬ್ಬರ ಇಲ್ಲ DAP ಗೊಬ್ಬರವನ್ನ ಹಾಕೋದನ್ನು ಬಿಟ್ಟರೆ ಬೇರೆದ್ರ ಬಗ್ಗೆ ನಾವು ವಿಚಾರಣೆ ಮಾಡ್ತಾ ಇಲ್ಲ. ಯಾಕಂದ್ರೆ ಮೇಲ್ಪದರು ಏನಿರ್ತದೆ ಭೂಮಿಯ ಮೇಲೆ ಫಲವತ್ತಾದಂತ ಮೇಲ್ಪದರು ಅತಿ ಹೆಚ್ಚು ಮಳೆ ಆದಂತ ಸಮಯದಲ್ಲಿ ಅದಕ್ಕೆ ಕಿತ್ಕೊಂಡು